ಎಲ್ಲ ಬೆಳೆಸ್ಕೊಂಡು ಇನ್ನು ಉಳಿಸ್ಕೊಂಡು ಹೋಗಿ ಅನ್ನೋದನ್ನ ಹೇಳ್ತೀನಿ. ಇದಕ್ಕೆ ಪೂರಕವಾಗಿ ಒಂದು ಸಣ್ಣ ಒಂದು ಉಪಕಥೆನ ಹೇಳಕ್ಕೆ ಇಷ್ಟಪಡ್ತೀನಿ. ಗುರು ಆಲ್ರೆಡಿ ಹೇಳಿರ್ಬೋದು, ನಚಿಕೇತನ ಕಥೆ ಎಲ್ಲ ಅಂತದೆ. ನಚಿಕೇತನ ಎಷ್ಟು ಜನ ಕೇಳಿದಿರಾ? ಇದು ಕಠೋಪನಿಷತ್ ಅಂತ ಉಪನಿಷತ್ತುಗಳನ್ನ ನೀವು ಕೇಳಿದಿರಾ? ಈ ಉಪನಿಷತ್ತುಗಳು ಕೇಳಿದಲ್ವಾ? ಓಕೆ, ವೇದಗಳು ಉಪನಿಷತ್ತುಗಳು ಅಂತಲೇ ಕೇಳಿದ. ಈ ಉಪನಿಷತ್ತುಗಳಲ್ಲಿ ಮಂಡೋಪನಿಷತ್ತು, ಕಠೋಪನಿಷತ್ತು ಎಲ್ಲಾ ತರಲ್ಲೂ ಬರ್ತದೆ. ಮಹಾಭಾರತದಲ್ಲೂ ನಚಿಕೇತನ ಬರ್ತದೆ, ಪುರಾಣದಲ್ಲೂ ನಚಿಕೇತನ ಕಥೆಗಳು ಬರ್ತದೆ. ಆದರೆ ಪ್ರತಿಯೊಂದು ಕಥೆನಲ್ಲೂ ಸ್ವಲ್ಪ ಏನೋ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಆದರೆ ನಾನು ಇಲ್ಲೊಂದು ಮಂಡೋಪನಿಷತ್ತಿನಲ್ಲಿರುವಂಥ ಒಂದು ಸಣ್ಣ ಒಂದು ಕಥೆ ಇಂಡೆಪ್ತ ನನಗೆ ಹೇಳಕ್ ಬರೋದಿಲ್ಲ, ಮೇಲ್ಮೇಲೆ ವಿಚಾರಗಳನ್ನ ಒಂದು ಕಥೆ ರೂಪದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ, ನಚಿಕೇತ ಅಂತ ಒಬ್ಬ ವದಶ್ರವ ಅಂತ ಒಬ್ಬ ಮಹಾ ಋಷಿ ಇರ್ತಾನೆ. ಆ ಋಷಿಗೆ ಒಬ್ಬ ನಚಿಕೇತ ಅಂತ ಮಗ ಇರ್ತಾನೆ. ದೊಡ್ಡ ಋಷಿಮುನಿ ಆತ. ಓಕೆ, ಕೇಳ್ತಾ ಇದ್ರೆ ಎಲ್ಲರೂ. ಕೊನೆ ನಾನು ಪ್ರಶ್ನೆ ಕೇಳ್ತೀನಿ, ಹಾಗೆ ಯಾರು ಪ್ರಶ್ನೆ ಸರಿಯಾಗಿ ನನ್ನ ಪ್ರಶ್ನೆಗಳಿಗೆ ಬೇರೆ ಬೇರೆ ಪ್ರಶ್ನೆಗಳಿಗೆ ಕೇಳ್ತೀನಿ. ಬೇರೆ ಬೇರೆ ಪ್ರಶ್ನೆಗಳಿಗೆ ಯಾರು ಸರಿಯಾಗಿ ಉತ್ತರ ಕೊಟ್ಟರು ಅವ್ರು ನಾನು ಏನೋ ತಂದಿದ್ದೀನಿ, ಅದ್ರಲ್ಲಿ ಒಂದೊಂದು ಕೊಡ್ತೀನಿ. ನಾನು ಅದೇನಾರು ಆಗಿರ್ಬೋದು. ಅರ್ಥ ಆಗ್ತಿದ್ಯಾ? ಈಗ ಸುಮ್ಮನೆ ಯಾರು ಅಂತ ಅನ್ಕೊಂಡು ಕೇಳೋಗಿಲ್ಲ, ನಾನು ಬಿಡೋದು ಇಲ್ಲ ಹಾಗೆ, ಸರಿನಾ? ನಚಿಕೇತ ಅವ್ರ ತಂದೆ ದೊಡ್ಡ ಋಷಿಮುನಿ, ಒಂದು ದೊಡ್ಡ ಯಾಗ ಮಾಡಿರ್ತಾನೆ. ಯಾಗ ಮಾಡಿ ಸಂಪೂರ್ಣವಾಗಿ ದಕ್ಷಿಣಾಮ್ನ ದಾನ ಮಾಡೋದು ಅನ್ನೋ ವಿಚಾರವಾಗಿ ಅವನು ಸಂಪೂರ್ಣವಾಗಿ ಅವನಲ್ಲಿ ಇರುವಂತಹ ಸಂಪತ್ತನ್ನೆಲ್ಲ ಅದನ್ನು ದಾನ ಮಾಡ್ತಾನೆ ಇರ್ತಾನೆ. ಇವನಾಗೆ ಒಬ್ಬ ಮಗ ಸರ್, ಅವನಿಗೆ ಋಷಿಗೆ ಸೇಮ್ ಹೀಗೆ ನನ್ಗೆ ಕಥೆನ ಒಂದು ಮುಖ ಒಂದು ಕಡೆ ನೋಡಿ ಹಾಗೆ ಅನ್ನಿಸ್ತಾ ನನಗೆ. ಅವನಿರೋದೆಲ್ಲ ನೋಡಿದ್ರೆ ಅವನು ಬಂದ, ಅವನ ದಕ್ಷಿಣಕ್ಕೆ ಅವನ ಸಂಪತ್ತಿನೆಲ್ಲ ದಾನ ಮಾಡ್ತಾನೆ. ಗೋದಾನ, ಕುದುರೆಗಳು, ಅವನ ಸಂಪತ್ತು ಪ್ರತಿಯೊಂದು ದಾನ ಮಾಡ್ತಾನೆ. ಇವ್ನು ಕೇಳ್ತಾನೆ, ಅಪ್ಪ ಏನ್ ಮಾಡ್ತಿದ್ಯಪ್ಪ ಎಲ್ಲಾದ್ರೂ? ಇಲ್ಲ ಕೊಡೋ, ನಾನು ದೊಡ್ಡ ಯಾಗ ಮಾಡಿದ್ದೇನೆ, ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗೋದಿಲ್ಲ ಕಥೆನ ಕಣಪ್ಪ. ಈಗೆಲ್ಲರೂ ನಾನು ದಾನ ಮಾಡಿ ಪುಣ್ಯ ಸಂಪಾದನೆ ಮಾಡ್ತಾ ಇದ್ದೀನಿ. ಮಗ ಇದ್ರೆ ಮಾತ್ರ ಪುಣ್ಯ, ಮಗ ಮಕ್ಕಳಿಲ್ಲ ಯಾರು ಪುಣ್ಯ ಬೇಕಾಗಿರೋದಿಲ್ಲ. ನಿನ್ಗೂ ಒಳ್ಳೇದಾಗಿದೆ ಒಂದು ವಿಚಾರಕ್ಕೆ ನಾನು ಕೂಡ ಒಂದು ದಾನವನ್ನು ಮಾಡ್ತಾ ಇದ್ದೀನಿ. ಅವಾಗ ಹೌದಾ, ಒಂಥರ ಕ್ಯೂರಿಯಾಸಿಟಿ ಹೇಳ್ತೇನೆ. ಹೌದಾ, ನಮ್ಮಪ್ಪ ಎಲ್ಲಾದ್ರೂ ದಾನ ಮಾಡ್ತಾ ಇದ್ದಾರೆ ಅಂದ್ರೆ ನನ್ನನ್ನು ಯಾರಿಗೆ ದಾನ ಮಾಡ್ತಾನೆ ನಮ್ಮಪ್ಪ? ನಚಿಕೇತನಿಗೆ ಅವ್ನು ಬರ್ತಾನೆ, ಹೋಗ್ತಾನೆ, ಅಪ್ಪ ನನ್ನನ್ನು ಯಾರಿಗೆ ದಾನ ಮಾಡ್ತೀಯ? ಸುಮ್ಮನೆ ಕುತ್ಕೊಳ್ಳೋ ಬಂತದೆ. ಅವರಪ್ಪ ಹೇಳ್ತಾನೆ, ಸುಮ್ಮನೆ ಕುತ್ಕೊಳ್ಳೋ. ಅವರೇನ ಮಂತ್ರ ಹೇಳ್ತಾನೆ, ಒಂದೊಂದೇ ದಾನ ಮಾಡಿ ಅದೆಲ್ಲ ಅಪ್ಪ ನನ್ನನ್ನು ಯಾರಿಗೆ ದಾನ ಮಾಡ್ತೀಯ, ಅಪ್ಪ ನನ್ನನ್ನು ಯಾರಿಗೆ ದಾನ ಮಾಡ್ತೀಯ ಅಂತ ಕೇಳ್ತಾನೆ ಇರ್ತಾನೆ. ಅವರಪ್ಪ ಸಿಟ್ಟಲ್ಲಿ ಹೇಳ್ತಾನೆ, ನೀನ್ ಹೀಗೆ ಆಡ್ತೀನಿ ನೋಡಿ, ನಿನ್ನ ಯಮಪುರಿಗೆ ಕಳಿಸ್ಕೊಡ್ತೇನೆ ನಿನ್ನ. ಏನಂತ? ಎಲ್ಲಿ ಹೋದ ಅವನಿಗೆ? ಕತೆ ಅಂತ ಅವನು ಎದುರಿಲ್ಲ. ಅವನು ಬುದ್ಧಿವಂತ, ಅವನು ಭಾರಿ ಬುದ್ಧಿವಂತ. ಅವನೇನ್ ಮಾಡ್ದ ಗೊತ್ತ? ಅವನು ಹೌದಾ ಅಪ್ಪ, ನನ್ನನ್ನು ಯಮದವನಿಗೆ ನೀನು ದಾನ ಕೊಡ್ಬೇಕು ಅಂತ ಅನ್ಕೊಂಡು, ಯಮನತೆ ಕಳಿಸ್ಬೇಕು ಅಂತ ಅನ್ಕೊಂಡು, ಯಾಕೆ ನನಗೆ ಕಳಿಸ್ಕೊಡು ಅಂತ ಮತ್ತೆ ಹೇಳಿಬಿಟ್ಟು ಅಪ್ಪನ. ಅವನು ಸಾವಿಗೆ ಭಯ ಪಡಲಿಲ್ಲ. ನನ್ನ ತಂದೆ ಹೇಳಿದರೆ ಆ ತಂದೆ ಮಾತು ಸತ್ಯನೇ ಆಗ್ಬೇಕು, ಅದು ಸುಳ್ಳು ಆಗ್ಬಾರ್ದು ನಮ್ಮ ಅಪ್ಪ ಹೇಳಿರೋದು. ಹಾಗಾಗಿ ಇಲ್ಲ ಅಪ್ಪ, ನಾನು ಹೋಗೋದಕ್ಕೆ ನಾನು ಹೇಳಿದ್ದೇನೆ, ದಯವಿಟ್ಟು ನಾನು ಕಳಿಸ್ಕೊಡು, ಯಮನಾದ್ರು ನಾನು ಕಳಿಸ್ಕೊಡು ಅಂತ ಕೇಳ್ತಾನೆ. ಅವರಪ್ಪ ಏನು ಹಂಗಲಾಚ ಇಲ್ಲ ಕೊಡೋ, ನಾನು ಯಾವುದೋ ಒಂದು ಕೋಪದಲ್ಲಿ ಹೇಳಿಬಿಟ್ಟೆ, ನೀನು ನನ್ನ ಮಗ, ನಿನ್ನನ್ನು ಯಾಕೋ ನಾನು ಯಮನ ಹತ್ರ ಕಳಿಸ್ಲಿ ನಾನು. ಇಲ್ಲಪ್ಪ ಆಗೋದಿಲ್ಲ, ನನ್ನ ಮಗ, ನಂದೇ ತಪ್ಪು, ನಾನೇ ವಚನ ಪ್ರಶ್ನೆ ಆಗಿ ಸತ್ಯ ಪ್ರಶ್ನೆ ಆಗಿ ಬರುವಂತ ಕರ್ಮಗಳು ನನಗೆ ಬರಲಿ, ಬೇಡ, ನೀನು ಇಲ್ಲೇ ಇರಪ್ಪ ನನ್ನ ಮಗ. ಇಲ್ಲ ನಾನು ಹೇಳ್ತಾ, ನೀವು ಹೇಳ್ಬಿಟ್ಟಿದ್ದೀರಾ, ನೀವು ಹೇಳಿರೋದ್ರಿಂದ ನಾನು ಯಮಪುರಿಗೆ ಹೋಗ್ಲೇಬೇಕು, ನಿಮ್ಮ ಮಾತು ಯಾವುದೇ ಕಾರಣಕ್ಕೂ ಸುಳ್ಳಾಗಬಾರ್ದು ಅಂತ ಹೇಳ್ಬಿಟ್ಟು ಅವನಲ್ಲಿ ಅವರಿಂದ ಒಂದು ದಿವ್ಯ ಶಕ್ತಿಯಿಂದ ದೇಹಾಂತರ ಮಾಡೋದ್ರೆ ದೇವರ ಪರವಾಗಿ ಅವನು ಹೋಗ್ತಾನೆ. ಮತ್ತೆ ಅಲ್ಲೂ ಟ್ವಿಸ್ಟ್ ಕಥೆಯನ್ನು ಏನಪ್ಪ ಅಂತಂದ್ರೆ, ಇವನು ಯಮಾಪುರಿಗೆ ಹೋಗ್ಬಿಡ್ತಾನೆ, ಯಮ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ನೋಡ್ತಾರೆ ಯಾರು ಬಾಗಿಲು ತರಕಿಲ್ಲ, ಅವನ ಒಂದು ಆತನ ಅದರಲ್ಲಿ ಬಂದು ಆಚೆ ಕಡೆ ಕುತ್ಕೊಂಡು ಕಾಯ್ತಾನೆ. 3 ದಿನ ಆದ್ರೆ ಯಮ ಬರೋದೇ ಇಲ್ಲ. ಯಾಕೆ ಇವನು ಸತ್ತಿರೋದಿಲ್ಲ ಅಲ್ವ, ಇವನೇ ಹೋಗಿರೋದಲ್ವ. ಸೊ ಯಾರು ಬಂದು ಕರ್ಕೊಂಡು ಹೋಗಿರೋದು, ಅವ್ನು ಕುತ್ಕೊಂತಾನೆ. 3 ದಿನ ಆಗುತ್ತೆ. 3 ದಿನ ಆದ್ಮೇಲೆ ಯಮ ಕೋಣದ ಮೇಲೆ ಕುತ್ಕೊಂಡು ಎಲ್ಲ ಜೊತೆನೂ ಮಹಾರಾಜ ಧರ್ಮರಾಯ, ಅವನು ಕೂಡ ಬರ್ತಾ ಇರ್ತಾನೆ. ಬಂದ ನೋಡ್ತಾನೆ, ಬಾಲಲ್ಲಿ ನಚಿಕೇತ ಕುತ್ಕೊಂಡಿದ್ದಾನೆ. ಆವಾಗ ಕೇಳ್ತಾನೆ, ಯಾರಪ್ಪ ಇವನು ಅಂತ ನೋಡ್ತಾನೆ. ಅವನು ದಿವ್ಯ ದೃಷ್ಟಿ ನೋಡಿದಾಗ ಅವನಿಗೆಲ್ಲ ಅರ್ಥ ಆಗ್ತದೆ, ಏನಾಗಿದೆ ಇವನು, ಯಾಕೆ ಬಂದಿದ್ದಾನೆ ಅಂತ ಅರ್ಥ ಆಗ್ತಿದೆಯಾ? ಆವಾಗ ಓಹೋ ಹೀಗಾಗಿದೆಯಲ್ಲ ಅಂತ. ಈಗ
ನಿಜವಾದ ಧರ್ಮ ಸಂಕಟ ಯಮರಾಜನಿಗೆ. ಯಾಕೆ ಹೇಳಿ ನೋಡೋಣ. 3 ದಿನ ಮನೆಗೆ ಬಂದಂತ ಅತಿಥಿನ ಕಾಯ್ದುಬಿಟ್ಟಿದ್ದಾರೆ ಯಮಧರ್ಮರಾಜ ಅಲ್ವೇ. ಬಂದಂತ ಅತಿಥಿಗಳನ್ನ ಸತ್ಕಾರ ಮಾಡೋದು ಧರ್ಮ. ಸಣ್ಣ ಈ 3 ದಿನ ಬಂದಿದೆ, ನಚಿಕೇತ ಬಾಗಿಲು ಕುತ್ಕೊಂಡ್ಬಿಟ್ಟಿದ್ದಾನೆ. ಇವನು ಯಮನ್ ನೋಡ್ಲೇಬೇಕು ಅಂತ ಅಪ್ಪನ ವಿರುದ್ಧವಾಗ ಏನೋ ಅಂತಿದ್ ಮಾತಲ್ಲಿ ಅಪ್ಪನ ಮಾತು ಉಳಿಸ್ಬೇಕು ಅನ್ನೋ ವಿಚಾರವಾಗಿ ಬಂದ್ಬಿಟ್ಟಿದ್ದಾನೆ. ನನಗಾಗಿದ್ದಾರೆ ಯಮಧರ್ಮನಿಗೆ ಅಯ್ಯಯ್ಯೋ ನನ್ನಿಂದ ಅಧರ್ಮ ಆಗೋದಂತೆ ಇಲ್ಲ ಅಂತ ಅನ್ಕೊಂಡು ಅವನ್ನ ರಾಜಭೋಗಾದಿಗಳಿಂದ ಅವನ ತೇಜಸ್ಸನ್ನು ನೋಡಿ ಪ್ರತಿಯೊಂದು ಅವನಿಗೆ ಆತಿಥ್ಯನೆಲ್ಲ ಕೊಟ್ಟು ಕೊನೆ ಕೇಳ್ತಾನೆ, ನೋಡಪ್ಪ ನಿನ್ನ ತಂದೆ ಯಮಪುರಿಗೆ ಕಳಿಸ್ತೀನಿ ಅಂತ ಹೇಳಿದ್ರು ಸಿಟ್ಟಲ್ಲಿ, ಬಂದಿದೀಯಾ ಒಳ್ಳೇದಾಯ್ತು, ನೀನು ನೋಡಿದ್ಯಾ, ನೀನು ಮರಣ ಹೊಂದು ಬಂದಿಲ್ಲ, ನಿಮ್ಮ ಅಪ್ಪನ ಮಾತಿಗೋಸ್ಕರ ನೀನು ಸತ್ಯವನ್ನು ಉಳಿಸೋದಕ್ಕೋಸ್ಕರ ಬಂದಿದ್ಯಾ, ನೀನು ವಾಪಸ್ ನೀನು ಹೋಗ್ಬೋದು. ಅದಲ್ಲದೆ ನನ್ನನ್ನು ಕೂಡ 3 ದಿನ ಕಾಯಿಸೋದಕ್ಕೆ ತಪ್ಪಾಗ್ಬಿಟ್ಟಿದೆ. ಈಗ ಅತಿಥಿ ಸತ್ಕಾರನ ನಾನು ನಿನಗೆ 3 ವರಗಳನ್ನ ಕೊಡ್ಬೋದೆ, ನಾನು ಯಾವುದನ್ನ ಬೇಕು ನಿಮಗೆ ಕೇಳು ಏನು ಅಂತ ಕೇಳಿದಾಗ ಸುಮಾರು 2-3 ಪ್ರಶ್ನೆ ಆದ ಉತ್ತರಗಳೆಲ್ಲ ಕೊಟ್ಟರೆ ಕೊನೆಗೆ ಅವನು ಒಂದು ಪ್ರಶ್ನೆ ಆಗ್ತದೆ. ಏ ಯಮಧರ್ಮ, ಈ ಭೂಮಿಯಲ್ಲಿ ನಾವೆಲ್ಲ ಮನುಷ್ಯರಿದ್ದೀವಿ, ಮೋಕ್ಷವನ್ನ ಹೇಗೆ ತಗೋಬೇಕು, ಯಾವ ರೀತಿ ನಾವು ಜೀವನವನ್ನ ಮಾಡಬೇಕು, ಯಾವ ರೀತಿ ನಾವು ಸಂಸ್ಕಾರಗಳನ್ನ ಇಟ್ಕೋಬೇಕು, ಯಾವ ರೀತಿ ಒಂದು ಕೆಲಸಗಳನ್ನ ಮಾಡೋದ್ರಿಂದ ನಮಗೆ ಮೋಕ್ಷ ಸಿಗ್ತದೆ. ಪ್ರತಿಯೊಬ್ಬ ಭೂಮಿನಲ್ಲಿರೋ ಅವನದೇ ಒಂದು ಕೆಲಸಗಳಿದೆ, ಪ್ರತಿಯೊಬ್ಬರು ಒಬ್ಬೊಬ್ಬರ ಕೆಲಸ. ಅವನು ಬ್ರಾಹ್ಮಣಗೆ ಅವನು ಪೂಜೆ ಮಾಡಿದ್ರೆ ಮಾತ್ರ ನಾನು ಬೇರೆ ಕೆಲಸ ಮಾಡ್ತಾನೆ. ಈ ರೀತಿ ಹಲವಾರು ಗೊಂದಲಗಳಿದೆ. ಈ ಮೋಕ್ಷನ ಪಡಿಬೇಕು, ನಾನು ಯಾವ ರೀತಿ ನಾನು ಸ್ವರ್ಗಕ್ಕೆ ಬರ್ಬೋದು, ಮನುಷ್ಯನಲ್ಲೂ ಕೂಡ ಮೋಕ್ಷ ಸಿಗುವಂತ ಒಂದು ಮಾರ್ಗ ಹೇಳ್ಕೊಡು. ಅದನ್ನ ನಾನು ತಗೊಂಡು ಹೋಗಿ ನಾನು ಭೂಲೋಕದಲ್ಲಿ ಸವಿಸ್ತಾರವಾಗಿ ಎಲ್ಲರಿಗೂ ಹೇಳಿ ನಾನು ಕೂಡ ಮೋಕ್ಷಕ್ಕೆ ಹೋಗುವ ದಾರಿನ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ. ಆವಾಗ ಯಮಧರ್ಮರಾದ ನಚಿಕೇತನಿಗೆ ಬೋಧನೆ ಮಾಡ್ತಾನೆ. ಅದೇ 3 ತತ್ವಗಳು, 3 ವಿಚಾರಗಳು: ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಮತ್ತು ಉಪಾಸನಾ ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಾ? ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಉಪಾಸನ. ಏನು 3 ಅಂತಂದ್ರೆ ಒಂದೊಂದೇ ಲೈನಲ್ಲಿ ಹೇಳೋದಾದ್ರೆ, ನಿಮಗೆ ಸ್ವರ್ಗಕ್ಕೆ ಹೋಗಬೇಕು, ನಿಮಗೆ ಭಾರಿ ಒಳ್ಳೇದಾಗಬೇಕು, ಯಾವಾಗಲೂ ಭಗವಂತನ ಪ್ರಾರ್ಥನೆ, ಹರಿ ಓಂ ಓಂ ನಮಃ ಶಿವಾಯ, ಇದೇ ಯಾವಾಗಲೂ ನೀನು ಅಂದ್ರೆ ಸ್ವಯಂ ನೀವು ಯಾವಾಗಲೂ ದೇವರಲ್ಲಿ ಐಕ್ಯವಾಗಿ ದೇವರ ಸ್ಮರಣೆನೇ ಮಾಡಿಕೊಂಡು ಒಂದು ಭಕ್ತಿ ವೇದಾಂತದಲ್ಲಿ ನಿಂತು ಅದರಲ್ಲೇ ನೀವು ವಿಜ್ಞಾನವಾಗುವುದು ಒಂದು ಭಕ್ತಿ ಮಾರ್ಗವನ್ನು. ಕರ್ಮ ಮಾರ್ಗ, ನಾವೆಲ್ಲ ಕರ್ಮ ಮಾರ್ಗದಲ್ಲಿ ಇರೋದು ಅಂತ ನನ್ನ ಅಭಿಪ್ರಾಯ. ಯಾಕೆ ನಾನು ಬೆಳಗ್ಗೆ ಒಂದು ಪೂಜೆ ಮಾಡ್ತೀನಿ, 24 ಗಂಟೆ ದೇವ್ರ ಪೂಜೆ ಮಾಡೋಕ್ಕಾಗತ್ತಾ? ಇಲ್ಲ. ಇದನ್ನೇ ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ ಹೇಳ್ತಾರಲ್ಲ ಬಸವಣ್ಣನವರು ಕೂಡ ಅದನ್ನೇ ಹೇಳ್ತಾರೆ. ಕರ್ಮ ಮಾರ್ಗವನ್ನು ಅವರು ಕೂಡ ಹೇಳ್ಕೊಟ್ಟಿದ್ರು. ನೀನು ಯಾವ ಕೆಲಸ ಮಾಡ್ತೀಯೋ ಅದ್ರಲ್ಲಿ ಭಗವಂತನ ಕಾಣು ಅಂತ, ಇದು ಕರ್ಮ ಮಾರ್ಗ. ಅರ್ಥ ಆಗ್ತಿದ್ಯಾ? ಇಲ್ಲಪ್ಪ, ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವೇನು ಸಂಧ್ಯಾ ವಂದನೆ ಮಾಡ್ತಾ ಇದ್ದೀರಾ, ನೀವೇನು ಕುತ್ಕೊಂಡು ಓದ್ತಿರೋ ಅದ್ರಲ್ಲೂ ಕೂಡ ನೀವು ದೇವ್ರನ್ನ ಕಾಣ್ಬೋದು. ಅರ್ಥ ಆಗ್ತದೆ? ಆ ದೇವ್ರನ್ನ ಕಾಣೋದ್ರಿಂದ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಪಡ್ಕೊಳ್ಬೋದು, ಅದು ಮುಖ್ಯ. ಏನ್ ಮಾಡೋದ್ರಿಂದ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅದು ಆಗ್ಬೇಕು ಅನ್ನೋದಾದ್ರೆ ತಪಸ್ಸು ಅಂತ ಹೇಳ್ತೀವಲ್ಲ, ತಪಸ್ಸು ಮಾಡೋದು ಕೂಡ ಒಂದು ಬೇಕು, ಏನು ದೃಢವಾದ ಸಂಕಲ್ಪ ಬೇಕು. ಆ ದೃಢವಾದ ಸಂಕಲ್ಪ ಬೇಕು ಅಂದ್ರೆ ನಿಮ್ಗೆಲ್ಲ ಏನು ಈ ಹೇಳ್ಕೊಡ್ತಾರಲ್ಲ ಶಿಷ್ಟಾಚಾರಗಳು, ಸಂಧ್ಯಾ ವಂದನೆ ಆಗಲಿ, ಯೋಗ ಆಗಲಿ, ಇವೆಲ್ಲದೂ ಕೂಡ ನಿಮ್ಗೆ ಬೇಕು. ಆ ಒಂದು ಕರ್ಮ ಮಾರ್ಗ ಮತ್ತು ಉಪಾಸನ ಅಂತಂದ್ರೆ ಜ್ಞಾನ. ಈ ಜ್ಞಾನ ಮಾರ್ಗವನ್ನ ನಚಿಕೇತನಿಗೆ ಹೇಳ್ಕೊಡ್ತಾರೆ. ಜ್ಞಾನದಿಂದ ವಿಚಾರಗಳನ್ನು ತಿಳಿದುಕೊಂಡು ವಿಚಾರವನ್ನು ವಿನಿಮಯ ಮಾಡಿ ವಿಚಾರಗಳನ್ನು ವಿಶ್ಲೇಷಿಸಿ ಅದಕ್ಕೆ ಒಂದು ಅರ್ಥವನ್ನು ತಿಳಿದುಕೊಂಡು ನೀವು ಮೋಕ್ಷವನ್ನು ಕೂಡ ಪಡೆಯಬಹುದು ಅಂತ ಈ ವಿಚಾರಗಳನ್ನ ನಚಿಕೇತನಿಗೆ ಯಮಧರ್ಮರಾಯ ಹೇಳಿ ಕಳಿಸ್ತಾನೆ. ಭೂಲೋಕಕ್ಕೆ ಕಳಿಸ್ತಾನೆ. ಅವರ ಅಪ್ಪ ನೋಡಿ ತುಂಬಾ ಖುಷಿಯಾಗಿ ಹೋಗ್ತಾನೆ. ಬಾಬಾ, ನನ್ನ ಮಗ ಇಂಥ ತೇಜಸ್ಸೆ, ಇಂಥ ಇದು ಅರ್ಥಾಟಿಯನ್ನು ಹೇಳ್ತಿರೋದು. ಇದು ನಚಿಕೇತನ ಕಥೆ. ನಚಿಕೇತನ ಆ ಶಕ್ತಿ ಎಲ್ಲಿಂದ ಬಂತು ಅಂತಂದ್ರೆ ಅವರ ಅಪ್ಪನಿಂದಲೂ ಬಂತು, ಅವರ ಅಪ್ಪ ಹಾಕೊಂಡಿದ್ದ ಸಂಸ್ಕಾರಗಳಲ್ಲೂ ಇತ್ತು. ಆ ಸಂಸ್ಕಾರ ಜೊತೆ ಅವ್ನು ಮೋಕ್ಷದಾರಿನೂ ಹುಡುಕೊಂಡ. ಇವೆಲ್ಲ ಆಗೋದಕ್ಕೆ ಕಾರಣ ನೀವು ಯಾವ ರೀತಿ ಇರ್ತೀರಾ. ಹೌದಾ? ಪ್ರಶ್ನೆ ಕೇಳ್ಬೋದಾ ಈಗ?
ಪ್ರಶ್ನೆಗಳು ಕೇಳ್ಬೋದು ಈಗ? ಏನ್ ಪ್ರಶ್ನೆ ಕೇಳಿ, ನೀವು ಹೇಳಿ ನೋಡೋಣ. ಯೋಚನೆ ಮಾಡಿ, ನಾನು ಏನ್ ಪ್ರಶ್ನೆ ಕೇಳ್ಬೋದು ಅಂತ ಹೇಳಿ ನೋಡೋಣ. ಕತೆ ಅರ್ಥ ಆಯ್ತಾ ನಿಮಗೆ ಈಗ? ನಚಿಕೇತ ಎಲ್ಲಿ ಹೋಗಿದ್ದ? ಎಲ್ಲಿ ಹೋಗಿದ್ದ ನಚಿಕೇತ? ಓಕೆ, ಇವನ್ನೆಲ್ಲ ನಾನು ಏನು ಕೇಳ್ತೇನೆ ಕಥೆ ಅಂತಂದ್ರೆ ಇಲ್ಲಿ ತಿಳ್ಕೊಳ್ಳೋದು ನಿಮಗೆ ಅನಿಸ್ಬೋದು. ಈ ವಿಚಾರಗಳಲ್ಲಿ ನಿಮಗೆ ಒಂದು ಕೇವಲ ಕಥೆ ಅಂತ ನಿಮ್ಗೆ ಅನಿಸಿರ್ಬೋದು, ಆದರೆ ಇಲ್ಲಿ ತಿಳ್ಕೊಳ್ಳೋ ವಿಚಾರಗಳು ತುಂಬಾ ಅಗಾಧವಾಗಿದೆ. ಇದು ನಿಮಗೆ ಇವತ್ತು ಮೊದಲನೇದಾಗಿ ನಾನು ಹೇಳ್ತೇನೆ, ಒಂದು ಬುನಾದಿ ಅಂತ ಹೇಳ್ತಾರೆ, ಫೌಂಡೇಶನ್ ಹಂತವಾಗಿ ತಿಳ್ಕೊಂಡು ಹೋಗ್ಬೇಕು ಎಲ್ಲದನ್ನು. ಈ ಎಲ್ಲೋ ಕತೆ ಕೇಳಿದ್ರೆ ಮುಂದೆ ಎಲ್ಲೋ ಒಂದು ಉಪಯೋಗ ಬರ್ತಾ ನಿಮಗೆ, ಏನಾದ್ರು ಓದ್ಬೇಕಾದ್ರೆ ತಿಳ್ಕೊಬೇಕಾದ್ರೆ ಸಣ್ಣ. ಅದರಲ್ಲೂ ಕಮಿಂಗ್ ಟು ದ ಪಾಯಿಂಟ್ ಹೇಳೋದಾದ್ರೆ, ನೀವೆಲ್ಲ ತುಂಬ ಅದೃಷ್ಟವಂತಿದ್ದೀರ. ಎಷ್ಟು ಜನಕ್ಕೆ ಆಗನ್ಸಿದೆ ಕೈ ಎತ್ತಿ ನೋಡೋಣ. ಇಲ್ಲಿ ಇರೋದ್ರಲ್ಲಿ ನೀವು ಶಿಬಿರಾರ್ಥಿಗಳು ನೀವೆಲ್ಲ ಅದೃಷ್ಟವಂತಿದ್ದೀರಾ ಅಂತ. ನಿಮಗೆ ಯಾವ ವಿಚಾರಕ್ಕೆ ಅಂತ ಒಬ್ರು ಒಂದೊಂದು ಉತ್ತರ ಕೊಡಿ ನೋಡೋಣ. ನಾನು ಹೇಳ್ತೀನಿ, ನೀವು ಯಾರ್ಯಾರು ಯಾವ ಥರ ಅದೃಷ್ಟವಂತರಾಗಿದ್ದೀರಾ ಅಂತ ನಾನು ಹೇಳ್ತೀನಿ. ನಿಮಗೆ ಏನೇನು ಅನ್ಸಿದೆ ಹೇಳಿ ನೋಡೋಣ. ಹೇಳಿ ನೋಡೋಣ, ಯಾರು ಹೇಳ್ತೀರಪ್ಪ? ಓಕೆ, ಓಕೆ. ಓಕೆ, ನಾನು ಏನು ಹೇಳಿ ಪಾಯಿಂಟ್ ಹೇಳ್ಬೇಕು ಅಂತ ಅನ್ಕೊಳ್ಳಿ, ಅದು ಹತ್ರವಾಗಿ ಹೇಳ್ಬಿಟ್ಟ. ಗುರುಗಳು ಹೌದು, ಪೂರ್ವಾಶ್ರಮದ ಗುರುಗಳು ನಮ್ಮ ಕಣ್ಮುಂದೆ ಮುಂದೆ ಜಗದ್ಗುರುಗಳಾಗಿ ನಾವು ನೋಡುವಂತ ಭಾಗ್ಯ ನಮಗಿದೆ. ಆ ಜಗದ್ಗುರುಗಳು ನಮಗೆ ಗುರುಗಳಾಗಿ ಸಿಕ್ಕಿದ್ದಾರೆ ಇವತ್ತು. ಇದು ನಿಮ್ಮೆಲ್ಲರ ಪುಣ್ಯ. ಇದು ಇವತ್ತು ನಮ್ದು ಒಂದು ಸೌಭಾಗ್ಯನೇ. ನಾವು ಮಹೇಶ್ವರ್ ಇವತ್ತು ಏನೀಗ ಕೂತ್ಕೊಂಡಿದೀವಿ, ಇವತ್ತು ನಾವು ಗುರುಗಳು ಅಂತ ಜೊತೆಲಿ ಕೂತ್ಕೊಂಡಿದೀವಿ. ನಾಳೆ ಅವರು ಪೀಠಾರೋಹಣ ನಂತರ ಜಗದ್ಗುರುಗಳಾದ್ಮೇಲೆ ಇದೇ ತಲೆಗೆ ನಾವು ಮಾತಾಡೋದಕ್ಕೂ ಆಗೋದಿಲ್ಲ. ಅಂದ್ರೆ ಭಯ, ಗೌರವ, ಆ ಪೀಠಕ್ಕೆ ನೀವು ಸಮರ್ಪಣೆ ಮಾಡ್ಕೋಬೇಕಿದೆ. ಇವತ್ತು ನಿಮಗೆ ಒಂದು ಕತೆ ಹೇಳ್ತೀನಿ ಗುರುಗಳ ಬಗ್ಗೆ. ನಮ್ಮ ಅಲಮಾನಹಳ್ಳಿ ನಮ್ಮ ಸ್ವಾಮೀಜಿಯವ್ರ ಬಗ್ಗೆ. ಇದು ನೈಜ ನಿಜವಾದ ಘಟನೆ ನನಗಾಗಿರುತ್ತೆ. ನಾನು ತುಂಬಾ ಖರ್ಚು ಮಾಡ್ತೀನಿ ದುಡ್ಡನ್ನು, ಲೆಕ್ಕ ಇಡೋದಿಲ್ಲ. ದುಡ್ಡನ್ನು ಕೆಲವೊಂದು ಏನೇನು ಖರ್ಚು ಮಾಡ್ತೀನಿ. ನಮ್ಮ ಮನೆಯೊಳಗೆ ಎಲ್ಲರೂ ಬೈತಾನೆ ಏನು ಎಷ್ಟು ಬಂದು ನಿಮಗೆ ಇರೋದಿಲ್ಲ. ಆದ್ರೂ ನನಗೊಂದು ಇದು ಖರ್ಚು ಮಾಡೋದು ನಿಮ್ಗೆ ಲೆಕ್ಕ ಸಿಗ್ಬೇಕು. ನೀವು ತಿಂದು ಕಳಿ, ಕೊಟ್ಟು ಕಳಿ, ಕಳ್ಕೋಬಾರ್ದು. ಕೈಯಿಂದ ನನಗೆ ದುಡ್ಡನ್ನ ನಾನು ಅವತ್ತು ಕಳ್ಕೊಳಕ್ ಇಷ್ಟಪಡಲ್ಲ. ಯಾರು ಕೊಟ್ಟು ಕಳ್ಕೊಳಕ್ ಬೇರೆ, ಕೊಟ್ಟಿದ್ದೀನಿ ಏನೋ ಒಬ್ಬನು ತಿಂದು ಕಳಿತೀನಿ, ಕೊಟ್ಟು ಕಳಿತೀನಿ, ಏನಾರು ಕಳಿತೀನಿ. ನಾನು ಇದೇ ನನ್ನ ಮದುವೆ ಆಗೋದಕ್ಕಿಂತ ಮುಂಚೆ ನಾನು ಉಪನಯನಕ್ಕೆ ನಾನು ಹೋದೆ ಅಲಮಾನಹಳ್ಳಿಗೆ. ನನ್ನ ಸಂಪೂರ್ಣ ನನ್ನೇನು ಎಲ್ಲ ಉಪನಯನ ಆಯಿತು. ಗುರುಗಳು ಸ್ಟೇಜ್ ಮೇಲೆ ಕುತ್ಕೊಂಡು ಎಲ್ಲ ಬಂದಿರೋಂಥ ಎಲ್ಲರಿಗೆಲ್ಲ ಪ್ರವಚನ ಇದೆಲ್ಲ ಕೊಟ್ಟೆಲ್ಲ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ನಡೀತಾನೆ ಇದೆ. ಎಲ್ಲ ನಿಮ್ಮಂಗೆ ಹೀಗೆ ಪಂಚಶೀಲ ಇದ್ದಲ್ಲ, ಸುಮಾರು ಒಂದು 2 ವರ್ಷ ದುಡ್ಡನ್ನ 500 ರೂಪಾಯಿ ನೋಟ್ಗಳನ್ನ ರೋಲ್ ಮಾಡಿ ನಾನು ಸಿಗಿಸ್ಕೊಂಡಿದ್ದೆ. ಈ ಸೊಂಟದಲ್ಲಿ ಸಿಗಿಸ್ಕೊಂಡಿದ್ದೆ. ಎಲ್ಲ ಮುಗಿತು, ಎಲ್ಲ ಗುರುಗಳೆಲ್ಲ ಬನ್ನಿಯಪ್ಪ, ಒಡ್ಗಳೆಲ್ಲ ಬಂದ್ರೆ ಎಲ್ಲ ಮುಂದೆ ಕೂತ್ಕೊಳ್ಳಿ ಇಂದು ಕೂತ್ಕೊಂಡು ಎಲ್ಲ ಫೋಟೋ ತೆಗೆದು ಎಲ್ಲ ಓದಿ ಇಂದು ನೋಡ್ತೀನಿ. ಸುಮಾರು ಒಂದು 3,500 ರೂಪಾಯಿ ದುಡ್ಡಿಲ್ಲ ನಮ್ದು. ನನಗೆ ಭಾಳ ಬೇಜಾರಾಗುತ್ತೆ. ನಂದು ಇಷ್ಟೇ, ನಂದಿದ್ದ ಸಿಂಪಲ್. ಯಾವತ್ತೂ ನಮ್ಮ ಪ್ರಿನ್ಸಿಪಲ್ಸು ದೊಡ್ಡದಾಗಿ ಇಟ್ಕೋಬಾರ್ದು, ಸಿಂಪಲ್ ಆಗಿ ಇಟ್ಕೋಬೇಕು ನಾವು ಪ್ರಿನ್ಸಿಪಲ್ಸ್ನ. ಅವಾಗಲೇ ನಾವು ಏನಾದ್ರು ಸಾಧನೆ ಮಾಡೋಕ್ಕಾದ್ರು. ನಾವು ದೊಡ್ಡದಾಗಿ ಏನೋ ಮಾಡ್ತೀನಿ, ಸಣ್ಣದಾಗಿ ಮಾಡ್ತಾ ಅದು ದೊಡ್ಡದಾಗೇ ಬೇಕೇ ವಿನಃ ನಾನು ಏಕದಮ್ ದೊಡ್ಡದಾಗ್ತೀನಿ ತಪ್ಪದು, ಸರಿನಾ? ಹಾಗೆ ದುಡ್ಡು ಕಳೆದ್ರೆ ಭಾರಿ ಬೇಜಾರಾಗ್ತಿಚ್ಚೆ. ಮಠಕ್ಕೆ ಬಂದೆ, ನಾವು ಹೊಡೆದಿದ್ದೆಲ್ಲ ದುಡ್ಡಲ್ಲ, ಕಷ್ಟಕ್ಕೆ ದುಡಿಯೋ ದುಡ್ಡು ನಂದಿದ್ದು. ಮಠದಲ್ಲಿ ಕಳ್ಕೊಬಿಟ್ನಲ್ಲ ದುಡ್ಡು, ಇದು ನನ್ಗೆ ಭಾರಿ ಬೇಕಾಗಿದೆ. ಮಠದಲ್ಲಿ ದುಡ್ಡು ಕಳ್ಕೊಬಿಟ್ನಲ್ಲ, ಬೇರೆ ಎಲ್ಲಾರು ಯಾವ್ದಾದ್ರು ತಿನ್ಸೋ ಮಾಡೋಕೆ ಒಂಥರ ದುಡ್ಡು ಕಳ್ಕೊಬಿಟ್ನಲ್ಲ ಅಂತ ಅಂದ್ಕೊಂಡು ಹೊರಟ್ಬಿಡೆ ನಾನು ಅಲ್ಲಿಂದ. ನಾನು ಮನ್ಸಲ್ಲಿ ಅಂದ್ಕೊಂಡೆ, ಸ್ವಾಮೀಜಿ ಹೊತ್ತು ಮನ್ಸಲ್ಲಿ ಇಷ್ಟೇ ಅಂದ್ಕೊಂಡಿದ್ದು,
ಈ ಕ್ಷೇತ್ರದಲ್ಲಿ ಸ್ವಾಮೀಜಿಯವ್ರ ಮೇಲೆ ಅಪಾರ ನಂಬಿಕೆ ನನಗೆ. ಸ್ವಾಮೀಜಿಯವ್ರ ಮುಂದೆ ಅನ್ಕೊಂಡೆ, ಸ್ವಾಮೀಜಿ ಇಷ್ಟೆಲ್ಲ ಮಾಡಿದ್ನಲ್ಲ ಮಾಡಿದ್ರು ನಿಯತ್ತಾಗಿ ದುಡ್ಡು ಕಳ್ಕೊಬಿಡ್ನಲ್ಲ ಅಂತ ಮನಸ್ಸಲ್ಲಿ ಇಟ್ಕೊಂಡು ಹೊರಟ್ಬಿಡೋಣ ಅಂತ ಅನ್ಕೊಂಡು ಹೊರಟೆ ಅಷ್ಟೇ. ಹೊರಟ ತಕ್ಷಣ ಅಲ್ಲಿಂದ ಯಾರೋ ಬೈಕಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಸುಮಾರು ದುಡ್ಡು ಸಿಕ್ಕಿದೆ, ಎಷ್ಟು ಅಂತ ಬಂದು ಹೇಳ್ಬೇಕು, ಎಷ್ಟು ನೋಟು ಅಂತ ಹೇಳಿ ನಿಮ್ದು ಡೈರಿ ನೀವು ತಗೊಂಡು ಹೋಗಿ ಅಂತ. ಒಂದು 500-800 ಜನ ಇದ್ರು ಅವತ್ತಲ್ಲಿ, ಒಂದೊಂದು ಸಜ್ಜನ ಊಟ ಮಾಡ್ತಾ ಇದ್ರು. ನಾನು ಹೋದೆ, ದಿವಾಕರ್ ಸ್ವಾಮಿಗಳು ಇದ್ರು, ಇನ್ನೊಬ್ರು ಅಲ್ಲಿ ಲೋಕೇಶ್ ಅಂತ ಇನ್ನೊಬ್ರು ಅಲ್ಲಿ ಹಾಸನವರು ಇದ್ರು. ಹೇಳಿದೆ, ನೋಡಿ ಸ್ವಾಮಿ ಇಂತಿಂತ ನೋಟು ಇಷ್ಟಿಷ್ಟು ನೋಟು ಹಿಂಗೆ ರೋಲ್ ಆಗಿರ್ಬೇಕು ನೋಡಿ, ಅದಾಗಿದ್ರೆ ಮಾತ್ರ ನನಗೆ ಕೊಡಿ ನಂದ ಅಂತ. ಹೌದು ಸರಿಯಾಗಿದೆ, ನಿಮ್ದೆ ತಗೊಳ್ಳಿ. ತಕ್ಷಣ ಅದೇ ದುಡ್ಡನ್ನು ಮತ್ತೆ ಅವ್ರಿಗೆ ಕೊಟ್ಬಿಟ್ಟು ಅಲ್ಲೇ ರೆಸಿಪ್ಟಾಗಿ ಬಂದೆ. ನಂದು ದುಡ್ಡು ನನಗೆ ಸಿಕ್ತು. ಇದು ಯಾಕೆ ಅಂತಂದ್ರೆ, ನಿನ್ನಲ್ಲಿ ಸತ್ಯ ಇತ್ತು, ನೀನು ಗುರುಗಳಲ್ಲಿ ಸತ್ಯವನ್ನು ಹುಡುಕ್ತಾ ಹೋದ್ರೆ ಖಂಡಿತ ನಿಮಗೆ ಸತ್ಯಾನ್ವೇಷಣೆ ಆಗೇ ಆಗ್ತದೆ. ಅವತ್ತು ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದು, ಅದಾದ ಕೆಲವು ಸುಮಾರು ಒಂದು 5-6 ತಿಂಗಳಾದ್ಮೇಲೆ ಮತ್ತೆ ಸ್ವಾಮೀಜಿಯವರಿಂದ ಫೋನ್ ಮಾಡಿಬಿಟ್ಟು, ನೀವು ಒಂದಿನ ಮಠಕ್ಕೆ ಬರಬೇಕು, ನನಗೆ ಮಹೇಶ್ವರರು ಕೂಡ ಬರ್ತಿರ್ಲಿಲ್ಲ, ಅವಾಗ ಮಠಕ್ಕೆ ಬರ್ಬೇಕು ನೀವು. ನನಗೆ ಅಂದ್ರೆ ನಮ್ಮ ಮಾವವ್ರಿಗೆ ಸ್ವಲ್ಪ ಪರಿಚಯ ಅಲ್ಲ, ಹೊರ ಆ ಕಡೆ ಎಲ್ಲ ನಮ್ಮ ಮಾವವ್ರಿಗೆ ಅವರೆಲ್ಲ ತುಂಬ ಮಾಡಿದ್ರೆ ತುಂಬ ಒಡನಾಟ ಇಟ್ಕೊಂಡಿರೋವಂಥವ್ರು. ನನಗೆ ಹೀಗೆ ಮಠದಲ್ಲಿ ಹೋದ್ರೆ ಸ್ವಾಮೀಜಿ ಅಷ್ಟೇ ಪರಿಚಯ ನನಗೆ. ಸುಮಾರು ಒಂದು 2-3 ಕಾರ್ಯಕ್ರಮ ನಾನು ಹೊರಳಿನಲ್ಲಿ ಕರೆಸಿ ತುಂಬ ಜೋರ ಒಂದು 2-3 ಕಾರ್ಯಕ್ರಮ ಮಾಡಿದ್ದೆ. ಆಮೇಲೆ ಫೋನ್ ಮಾಡಾದ್ಮೇಲೆ, ಇಲ್ಲ ಅಲ್ಲೋದ್ಮೇಲೆ ಗೊತ್ತಾಯ್ತು ನಿಮ್ಮನ್ನು ನಾವು ಟ್ರಸ್ಟಿಯಾಗಿ ತಗೊಂತಾ ಇದ್ದೀವಿ ಅನ್ನ. ಅಲ್ಲೇನೂ ಅಲ್ಲ, ನನ್ನ ಪಾತ್ರನೂ ಈಗಲೂ ಏನಿಲ್ಲ ಏನೂ ಇಲ್ಲ. ಆದ್ರೂ ಗುರುಗಳ ಚಿತ್ತ, ಗುರುಗಳ ದೃಷ್ಟಿ ನನ್ನ ಮೇಲೆ ಇದೆಯಲ್ವಾ, ನಾನು ಸೌಭಾಗ್ಯ. ಅರ್ಥ ಆಗ್ತಿದೆಯಾ? ಗುರುಗಳಿಂದ ಇಡೀ ಕರ್ನಾಟಕದಲ್ಲಿ ಲೈಫ್ ಈಸ್ ರನ್ನಿಂಗ್ ಆನ್ ದ ವೀಲ್ಸ್ ಅಂತ ಏನಾದ್ರು ಹೇಳಿದ್ರೆ ಯಾರಾದ್ರು, ಬೆಸ್ಟ್ ಎಕ್ಸಾಂಪಲ್ ನಮ್ಮ ಗುರು. ಅರ್ಥ ನಿಮಗೆ? ಗಾಡಿಯ ಚಕ್ರದಲ್ಲಿ ಜೀವನ ನಡೆಸ್ತಿರೋರು ಯಾರು ಇದ್ದಾರೆ ಅಂತಂದ್ರೆ, ಪ್ರತಿ ಕ್ಷಣನೂ ನಾವು ಆಚೆ ಕಡೆ ಒಂದು ಸತಿ ಅನಾರೋಗ್ಯ ಆಚೆ ದೂರ ಹೋಗ್ತೇನೆ ಅಂತ ಹುಷಾರು, ಓದ್ಯಾ, ತಲುಪ್ದ, ಲೈವ್ ಲೊಕೇಶನ್ ಕಳಿಸು, ಓದ್ಯಾ, ಆರಾಮಾಗಿ ಓದ್ಯಾ ಅಂತ ಹೇಳ್ತಾನೇ ಇರ್ತೀವಿ ನಾವು. ಅರ್ಥ ಆಗ್ತೇವೆ? ತನ್ನ ಇಡೀ ಜೀವನವನ್ನು, ತನ್ನ ಸನ್ಯಾಸತ್ವವನ್ನು, ಆ ಸನ್ಯಾಸಿ ಅನ್ನೋದಕ್ಕೆ ಅರ್ಥಗರ್ಭಿತವಾಗಿ ಒಂದು ಜಾಗ ಒಂದ್ಸತಿ ಇರಬಾರ್ದಂತೆ. ಒಂದು ಸನ್ಯಾಸಿ ಅಂತ ಒಂದು ಜಾಗದಲ್ಲಿ 2 ದಿನ 3 ದಿನ ಇರಬಾರ್ದಂತೆ. ನಿಜವಾದ ಸನ್ಯಾಸಿ ಒಂದು ಅರ್ಥ ಅಂತಂದ್ರೆ ನಮ್ಮ ಗುರುಗಳೇ. ದೊಡ್ಡ ಮಠಗಳಿದೆ, ನಾವು ವಿಚಾರವಾಗಿ ತುಂಬಾ ಓಡಾಡ್ತೀವಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತೀವಿ, ಗೇರಿ ಮಾಡ್ತೀವಿ, ಅನೇಕ ವಿಚಾರಗಳನ್ನ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಆಗ್ತಾನೆ ಇರ್ತದೆ. ದೊಡ್ಡ ಮಠಗಳು ಕಾರ್ಯಕ್ರಮಗಳಿಂದ ಹೋಗ್ತಾರೆ, ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಟಿಕ್ ಹಾಕೊಂಡು ಹೋಗ್ತೀವಿ, ಕಾರ್ಯಕ್ರಮಕ್ಕೆ ಹೋಗ್ಬೇಕಾ